ನಮಸ್ಕಾರ ಕನ್ನಡಿಗರೇ, ಎಲ್ಲ ಬಂದ್ರ ವ್ಯಾಂಪರ್ ಮೂವಿ ನೋಡಿ ತುಂಬಾನೇ ದಿನ ಆಯ್ತಲ್ಲ. ನಾವು ಹಾಕೋಣ ಅನ್ಕೊಂಡೆ, ಬಟ್ ಎಲ್ಲ ಹಾಕಿರೋ ಸ್ಟೋರಿನೇ ಇದೆ. ಅದಕ್ಕಾಗಿ ಹೊಸದಾಗಿ ಒಂದು ಬಿಟ್ಟಿದ್ದಾರೆ ಇವಾಗ ತಾನೆ, ಫ್ರೆಶ್ ಆಗಿ. ಹಂಗೆ ನಿಮ್ಮ ಮುಂದೆ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಯಾಕಂದ್ರೆ ವಿಡಿಯೋ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಮಾಡ್ತೀನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲೇ ಒಂದು ಹುಡುಗಿ ಒಬ್ಬೊಂಟಿ ಆಗವಳೆ. ಒಬ್ಬೊಂಟಿ ಲೈಫು ಎಷ್ಟು ಕಷ್ಟ ಹೇಳಿ. ಅದಕ್ಕಾಗಿ ದೇವ್ರ ಹತ್ರ ಎಲ್ಲ ಬೆಡ್ಕೊಂತವಳೆ, ದೇವ್ರೇ ನನಗೆ ಹೇಳ್ಕೊಳಕ್ಕೆ ಅಂತ ಯಾರು ಇಲ್ಲ, ಪ್ಲೀಸ್ ಯಾರು ಬನ್ನಿ ದೇವ್ರೇ ಅಂತ ದೇವ್ರನ್ನ ಕೇಳ್ಕೊಂತ ಅವಳೆ. ಆ ಕೂಗು ದೇವ್ರಿಗೆ ಕೇಳಿಸಿಲ್ಲ, ಒಂದು ದೆವ್ವಕ್ಕೆ ಕೇಳಿಸ್ಬಿಡ್ತು. ಆ ದೆವ್ವನು ಸೀದಾ ಬರುತ್ತೆ, ಏನಮ್ಮ ನಿನ್ ಪ್ರಾಬ್ಲಮ್ಮು, ನಿನಗೇನು ಒಬ್ಬೊಂಟಿ ಐತಾನೆ ಇದೆಯಾ, ನಿನಗೆ ಏನೇನು ಬೇಕಾದ್ರೂ ಕೊಡ್ತೀನಿ, ನನಗೊಂದು ಆಣೆ ಮಾಡ್ತೀಯಾ ಅಂತ ಕೇಳ್ತದೆ. ಇವಳು ಬಿಡು, ಅದು ದೆವ್ವ ತಾನೆ, ಏನು ಕೇಳಲ್ಲ ಅಂತೇಳಿ ಸುಮ್ಮನೆ ಹಂಗೆ ಆಣೆ ಮಾಡ್ಬಿಡ್ತಾಳೆ. ಆ ದೆವ್ವನು ಇವಳಿಗೆ ಓಕೆ ಆಣೆನ ಗ್ಯಾಪ್ಕೊ ಇಟ್ಕೊ ಅಂತೇಳಿ ಇವಳಿಗೆ ಬೇಕಾಗಿರೋದೆಲ್ಲ ಅದು ಕೊಡುತ್ತೆ. ಇದೆಲ್ಲ ಸ್ವಲ್ಪ ದಿನ ಆಯ್ತು. ಆ ಹುಡುಗಿಗೆ ಇವಾಗ ಮದುವೆನ ಆಗೈತೆ. ಯಜಮಾನ್ರೆಲ್ಲೋ ಆಚೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಂತೆ. ರೀ ಬೇಡ ರೀ, ಏನಕ್ಕೆ ರೀ ಬೇರೆಯವ್ರಿಗೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಸರಿ ನಮ್ಮ ಹೋಗ್ ಬರ್ತೀರೋ ಅಂತೇಳಿ ಫಸ್ಟ್ ಆಫೀಸ್ಗೆ ಹೋಯ್ತಾರೆ. ಅಲ್ಲಿ ಮ್ಯಾನೇಜರು, ಟೈಮ್ ಎಷ್ಟೇ ಆಯ್ತು, ಬೇಗ ಬರ್ಬೇಕು ತಾನೆ, ಅರ್ಜೆಂಟಾಗಿ ಒಂದು ಕಸ್ಟಮರ್ ವೆಯ್ಟ್ ಮಾಡ್ತವ್ರೆ ಅಂತ ಕೇಳ್ತಾರೆ. ಸರ್ ಇವಾಗ ತಾನೇ ಮದುವೆ ಆಗಿದೆ ಹೊಸದಾಗಿ, ಅದಕ್ಕಾಗಿ ಲೇಟ್ ಆಯ್ತು ಸರ್. ಓಕೆ ತಗೋ ಈ ಡಾಕ್ಯುಮೆಂಟ್, ಇದನ್ನ ತಗೊಂಡೋಗಿ ಒಬ್ಬರ ಹತ್ರ ಕಸ್ಟಮರ್ ಹತ್ರ ಸೈನ್ ಮಾಡ್ಕೊಂಡ್ ಬರ್ಬೇಕು. ಓಕೆ ಬೇಗ ಹೋಗ್ಬಿಟ್ಟು ಬರ್ಬೇಕಾಗತ್ತೆ. ಮಿಸ್ಸಸ್ ಹೇಳ್ಬಿಟ್ಟು ಬಂದ್ಬಿಡು. ನಮ್ಮ ಹೀರೋನು, ಸರ್ ಡಾಕ್ಯುಮೆಂಟ್ ಸೈನ್ ತಾನೆ ಸರ್, ಮಾಡ್ಕೊಂಡ್ ಬಂದ್ಬಿಡ್ತೀನಿ ಬಿಡಿ, ಅದಕ್ಕೇನಕ್ಕೆ ಮಿಸ್ಸಸ್ ಹತ್ರ ಹೇಳ್ಬೇಕು ಅಂತ ಕೇಳ್ತಾವ್ರೆ. ಇದೇನು ಪಕ್ಕದ ರೋಡಲ್ಲ ಇದೆ, ಸೈನ್ ಮಾಡಿಸ್ಕೊಂಡ್ಬಿಡಕ್ಕೆ, ನೀನು ಹೋಗಕ್ಕೆ ಒಂದ್ ವಾರ ಆಗುತ್ತಯ್ಯ, ಹೋಗಕ್ಕೆ ಒಂದ್ ವಾರ ಬರಕ್ ಒಂದ್ ವಾರ, ಒಟ್ಟು 15 ದಿನ ಆಗುತ್ತೆ ಅಂತ ಹೇಳಿದ ತಕ್ಷಣ, ಸರ್ ಇಲ್ಲೇ ಅದನ್ನ ಲೋಕಲ್ ಕೆಲಸ ಹೇಳಿ ಸರ್, ಇವಾಗ ತಾನೇ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದೀನಿ, ನೋಡಪ್ಪ ನೀನು ಹೋದ್ರೆ ಅದು ಒಳ್ಳೆ ಓನರ್ ಅವರು, ಸ್ವಲ್ಪ ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆ, ಆಯ್ತಾ ಮಿಸ್ ಮಾಡ್ಕೊಂಬೇಡ, ಹೋಗ್ಬಾ ಅಂತೇಳಿ ಮ್ಯಾನೇಜರು ಕಟ್ಟುನಿಟ್ಟಾಗಿ ಆ ಹುಡುಗನ ಹತ್ರ ಹೇಳ್ಬಿಡ್ತಾರೆ. ಅವನು ಬಂದ ಮನೆಗೆ ಈ ತರ ಹೇಳ್ತಾನೆ, ಈ ತರ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಅಂತ. ಎಂತಿನೂ ಬಿಡಕ್ ಮನ್ಸೇ ಇಲ್ಲ ರೀ, ಬೇಡ ರೀ, ಏನಗ್ರಿ ಸುಮ್ಮನೆ ಹೋಯ್ತೀರಾ ಅಂತ ಹೇಳ್ತಾವ್ರೆ. ಇಲ್ಲಮ್ಮ ಸ್ವಲ್ಪ ದುಡ್ಡು ಸಿಗುತ್ತೆ, ಹೆಂಗೂ ನಮ್ಮ ಲೈಫಿಗೆ ಒಳ್ಳೇದಾಗುತ್ತೆ ಬಿಡು ಅಂತೇಳಿ ಒಂದು ಪಾರ್ಟಿ ಫಂಕ್ಷನ್ ಮಾಡ್ಕೊಂಡು ಸೀದಾ ಆ ಕಸ್ಟಮರ್ ಕಡೆ ನಮ್ಮ ಹೀರೋ ಹೊರಟ. ಎಂತಿನ್ನು ಬಾಯ್ ಮಾಡಿ ಕಳಿಸ್ತಾವಳೆ. ಗಂಡನಿಗೆ $1 ಹಾಕಿರ್ತಾಳೆ. ಹಂಗೆ ಗಂಡ ಹೋದ ಕುದುರೆ ಗಾಡಿಯಲ್ಲಿ ಒಂದು ವಿಲೇಜ್ಗೆ ಹೋಗಿ ಸೇರ್ತಾನೆ. ಆ ವಿಲೇಜ್ ಅಲ್ಲಿ ಅವ್ರ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಭಯ ಬೀಳ್ತಾರೆ. ಏನೋ ಅವ್ರ ಹತ್ರ ಸೈನ್ ತಗೊಂತೀಯಾ, ಅವ್ರು ಸರಿ ಇಲ್ಲಯ್ಯ, ಹೇಳೋ ಮಾತು ಕೇಳಯ್ಯ ಅಂತ ಹೇಳ್ತಾರೆ. ಬಟ್ ನಮ್ಮ ಹೀರೋ ಕೇಳಲ್ಲ. ಏನಕ್ಕೆ ಇಷ್ಟೊಂದು ಭಯ ಬೀಳ್ತಾ ಇರ ನೀವೆಲ್ಲ, ಸರಿ ಬಿಡಿ ನಿಮಗೂ ಅವ್ರಿಗೆ ಏನ್ ಪ್ರಾಬ್ಲಮ್ ನನಗೇನು ಗೊತ್ತು, ನನಗೇನಿಲ್ಲ, ಒಂದಿನ ಇರಕ್ ಮಾತ್ರ ಸ್ವಲ್ಪ ಜಾಗ ಮಾಡ್ಕೊಡಿ, ಸರಿ ಸುಮ್ಮನೆ ಇರಕ್ ಬಿಡಲ್ಲಪ್ಪ, ಏನಾರು ಕೊಡ್ತೀಯಾ ಅಂತ ಕೇಳ್ತಾರೆ. ಸರಿ ಅಂತೇಳಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ಮನೇಲಿ ಇದ್ದವರು ಅಲ್ಲೊಂದು ಅಜ್ಜಿನೂ ಹೇಳ್ತಾ ಇದೆ, ಬೇಡಪ್ಪ ಆ ಮನೆ ತುಂಬಾ ಡೇಂಜರು, ಅಲ್ಲಿ ಹೋಗಬೇಡ, ಹೇಳೋ ಮಾತು ಕೇಳೋ ಅಂತ ಎಷ್ಟೋ ಹೇಳ್ತಾರೆ, ಅಯ್ಯ ಬಿಡಜ್ಜೆ ಅಂತೇಳಿ ಹಂಗೆ ಮಲ್ಕೊಂಡಿದ್ದಾನೆ. ನೈಟ್ ಆಯ್ತು. ಅವರೆಲ್ಲ ಕೈಯಲ್ಲಿ ಬೆಂಕಿ ಇಟ್ಕೊಂಡು ಮಶಾಣದ ಕಡೆ ಹೋಯ್ತಾವ್ರೆ ಒಂದು ಹುಡುಗಿನ ಕರ್ಕೊಂಡು. ಅಲ್ಲೊಂದು ಎಣನ ಎತ್ಬಿಟ್ಟು ಆ ಎಣಕ್ಕೆ ಈ ಹುಡುಗಿನ ಅರ್ಪಣಿಸ್ತಾರ ಅವರು. ಅದನ್ನ ನೋಡ್ಬಿಟ್ಟು ಯಾಕ್ರ ಹಂಗ್ ಮಾಡ್ತಾ ಇರಂತ ಹೀರೋ ಬಡ್ಕೊಂತಾನೆ. ಅಲ್ಲಿರೋರೆಲ್ಲ ಅವನ್ನೇ ತಿರುಗಿ ನೋಡ್ತಾರೆ. ಬೆಳಿಗ್ಗೆ ಕಂಡ್ಬಿಟ್ರೆ ಇದೆಲ್ಲ ಒಂದು ಕನಸೇನೋ. ಬಟ್ ಅದನ್ನ ಮೀರೋಗಿ ಸ್ವಲ್ಪ ಡೌಟ್, ಇದೇನಪ್ಪ ಇದು ನೈಟ್ ಆದಂಗೈತೆ, ಆಗ್ಲೇ ಬೆಳಗ್ಗೆ ಆಗೋಯ್ತಲ್ಲ, ಸರಿ ಅಂತೇಳಿ ಆಚೆ ಬರ್ತಾನೆ. ನೋಡಿದ್ರೆ ಊರಲ್ಲಿ ಒಂದು ನಾಯಿಯೂ ಇಲ್ಲ, ಊರ್ ಫುಲ್ಲು ಖಾಲಿ. ಅವನು ಒಂಥರ ಶಾಕು, ಇದೇನಪ್ಪ ನೈಟ್ ಎಲ್ಲ ಇಷ್ಟು ಚೆನ್ನಾಗಿದ್ರಲ್ಲ, ಏನು ಒಬ್ಬರು ಇಲ್ಲ ಅಂತೇಳಿ ಸೀದಾ ಆ ಮಹಾರಾಜನ ಕಡೆಗೆ ಹೋಯ್ತಾವನೆ. ನಡ್ಕೊಂಡು ಹೋಯ್ತಾವನೆ. ಫುಲ್ಲು ಗಾಳಿ ಮಳೆ. ಒಂದು ಕುದುರೆ ಗಾಡಿ ಬರ್ತದೆ, ಬಟ್ ಡ್ರೈವರೇ ಇಲ್ಲ ಅಲ್ಲ ಅದ್ರಲ್ಲಿ. ಇವನ್ಗೂ ಚಳಿ ಅಲ್ವಾ, ಸೀದಾ ಗಾಡಿಲಿ ಕುತ್ಕೊಂಡ. ಆ ಗಾಡಿನೂ ಸೀದಾ ಹೋಗಿ ಒಂದು ಕೋಟೆ ಹತ್ರ ನಿಂತ್ಕೊಂತು. ಆ ಕಡೆಯಿಂದ ಒಂದು ಗಟ್ಟಿಯಾದ ಸದ್ದು, ಎಷ್ಟೊತ್ತಯ್ಯ ಬರದ್ದಿನ, ಟೈಮ್ ಎಷ್ಟಾಯ್ತು ಗೊತ್ತಾಗಲ್ಲ ನಿನಗೆ, ಬಾ ಅಂತೇಳಿ ಸೀದಾ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವ್ರಿಗೆ ಜ್ಯೂಸ್ ಎಲ್ಲ ಹಾಕೊಡ್ತಾನೆ. ಅಯ್ಯಪ್ಪನ ಉಗುರು ನೋಡ್ತಾರೆ ಎಷ್ಟು ಉದ್ದ ಇದೆ ಅನ್ಬಿಟ್ಟು, ಊಟ ಮಾಡಯ್ಯ, ನನ್ ಮುಖ ಏನ್ ನೋಡ್ತಾ ಇದ್ಯಾ ಅಂತ ಅಯ್ಯಪ್ಪ ಹೇಳ್ತಾವನೆ. ಅವ್ನ ಮುಖ ನೋಡ್ರೆ ಹೆಂಗೈತೆ ಅನ್ಬಿಟ್ಟು. ಹಂಗೆ ಈ ಕಡೆ ನಮ್ಮ ಹೀರೋಯಿನ ತೋರಿಸ್ತಾರೆ. ಪಾಪ ಗಂಡನ್ ಫೀಲಿಂಗ್, ಮದುವೆಗಿನ ಮುಂಚೆನೂ ಒಂಟಿಯಾಗಿದ್ಲು, ಇವಾಗ್ಲೂ ಒಂಟಿಯಾಗಿದ್ಯಲ್ಲಪ್ಪ ಅಂತ ಸ್ವಲ್ಪ ಫೀಲಿಂಗ್ ಅವಳಿಗೆ. ಹಂಗೆ ಈ ಕಡೆ ನಮ್ಮ ಹೀರೋನ ತೋರಿಸ್ತಾರೆ. ಬೆಳಿಗ್ಗೆ ಆಯ್ತಲ್ಲ, ಹಂಗೆ ಬಂದಿಲ್ಲ ಒಂದ್ ಕಡೆ ಬಿದ್ದವನೆ. ಬಟ್ ಆ ಬಂಗಲೆ ನೋಡಕ್ ಒಂಥರ ಪಾಳು ಬಿದ್ದಿರೋ ಬಂಗಲೆ ಇದ್ದಂಗೆ ಐತಲ್ಲ. ನೈಟ್ ಚೆನ್ನಾಗಿತ್ತು ಆ ಬಂಗ್ಲ. ಸೀದಾ ಹಂಗೆ ಒಳಗಡೆ ಬಂದ. ಅಲ್ಲೊಂದು ಕನ್ನಡಿ ಇದೆ. ಆ ಕನ್ನಡಿ ಎತ್ತಿ ಅವನ ಎದೇನ್ ನೋಡ್ತಾನೆ, ಅಲ್ಲಿ ಯಾರೋ ಕಚ್ಚಿರಂಗ್ ಐತೆ. ತಿರ್ಗಾ ಹಂಗೆ ನೈಟ್ ಆಯ್ತು. ಅಯ್ಯಪ್ಪನ ಬಂದ್ಬಿಟ್ಟು, ತಗೊಳಪ್ಪ ಡಾಕ್ಯುಮೆಂಟ್ ಎಲ್ಲ ಸೈನ್ ಮಾಡಿದೀನಿ, ಇದನ್ನೆಲ್ಲ ನೀನೇ ತಗೊಂಡ್ ಹೋಗ್ತೈತೆ ಅಂತೇಳಿ ನನಗೊಂದು ಸೈನ್ ಮಾಡ್ಕೊಡು ಅಂತ ಒಂದು ಪೇಪರ್ ಕೊಡ್ತಾರೆ. ಇವನು, ಸರ್ ಈ ಭಾಷೆ ನನಗೆ ಅರ್ಥ ಆಗ್ತಲ್ಲ ಸರ್. ನಿನಗೆ ಏನಕ್ಕಯ್ಯ ಅರ್ಥ ಆಗ್ಬೇಕು, ನನಗೆ ಅರ್ಥ ಆದ್ರೆ ಸಾಕು, ಸೈನ್ ಮಾಡಯ್ಯ ಅಂತೇಳಿ ನಮ್ಮ ಹೀರೋ ಹತ್ರನು ಸೈನ್ ತಗೊಂಡ್ಬಿಡ್ತಾನ ಅವನು. ಸರ್ ಸೈನ್ ಆಯ್ತು, ನಾನು ಇನ್ನು ಹೊರಡ್ಬೋದಾ ಅಂತ ನಮ್ಮ ಹೀರೋ ಕೇಳ್ತಾರೆ. ಬೆಳಗ್ಗೆ ಹೋಗುವಂತೆ, ಇಲ್ಲೇ ಮಲಿಕೋ ಅಂತೇಳಿ ಹಿಂಗ್ ಹೋಯ್ತಾನೆ. ತಿರ್ಗಾ ನೋಡ್ರೆ ನಮ್ಮ ಹೀರೋ ಬೆಳಗ್ಗೆ ಹಂಗೆ ಆಯ್ತು. ಆ ಬಂಗ್ಲೆ ಒಂಥರ ಪಾಳು ಬಿದ್ದಂಗ ಐತೆ. ತಿರ್ಗಾ ಇದೇನ್ ನೋಡ್ತಾನೆ, ಈ ಸರಿ ತುಂಬಾ ಜಾಸ್ತಿನೇ ಕಚ್ಚಿರಂಗ ಐತಲ್ಲ. ಅವ್ನಿಗೇನು ಅರ್ಥ ಆಗ್ತಾ ಇಲ್ಲ, ಇದೇನೋ ಇದು ನೈಟ್ ಆದ್ರೆ ಹಿಂಗಾಗ್ತಾ ಇದೆ, ಬೆಳಗ್ಗೆ ಆದ್ರೆ ಹಿಂಗಾಗ್ತಾ ಇದೆಯಲ್ಲ ಅಂತ. ಸರಿ ಅಂತೇಳಿ ಹಂಗೆ ಹುಡ್ಕೊಂಡು ರೂಮ್ಗೆ ಹೋಯ್ತಾವನೆ. ಅಲ್ಲಿ ನೋಡಿದ್ರೆ ಒಂದು ಶವ ಪೆಟ್ಟಿಗೆ ಇದೆ. ಇಲ್ಲಿ ಯಾರಯ್ಯ ಶವ ಪೆಟ್ಟಿಗೆ ಇಟ್ಟಿರೋದಂತ ಓಪನ್ ಮಾಡಿ ನೋಡಿದ್ರೆ ಇವನೇ ಮಲಗವ್, ನಂಗೆ ಬಾಡಿ ಎಲ್ಲ ಹುಳ ಬಿದ್ದೈತೆ. ನಮ್ಮ ಹೀರೋನ ಒಂದು ಕೊಡ್ಲಿ ತಗೊಂಡು ಅವನ ಸಾಯಿಸೋಣ ಅಂತ ಹೋಯ್ತಾನೆ. ಟಕ್ಕ ಅಂತ ಅವನ ಎದೊಳದ. ಎದ್ದ ತಕ್ಷಣ ಎದ್ದಿ ಬಿದ್ದಿ ಓಡ್ರ ನಮ್ಮ ಹೀರೋ ಅಲ್ಲಿಂದ. ಈ ಕಡೆ ಹಂಗೆ ನಮ್ಮ ಹೀರೋಯಿನ ತೋರಿಸ್ತಾರೆ. ನಿದ್ದೆ ಕಣ್ಣಲ್ಲಿ ಹಂಗೆ ನಡ್ಕೊಂಡು ಬರ್ತಾವಳೆ, ಯಾರ ಹತ್ರನೋ ಮಾತಾಡ್ತಾ ಇರಂಗೈತೆ. ಈ ಕಡೆ ನಮ್ಮ ಹೀರೋನ್ ತೋರಿಸ್ತಾರೆ. ಫುಲ್ಲು ಭಯ ಬಿದ್ದು ಅಲ್ಲಿ ಬಿದ್ದವನೆ, ಕುಂತವನೆ, ಭಯ ಬೀಳ್ತವನೆ. ಯಾರ್ ನೀನು ಅಂತ ಕೇಳ್ತಾವ ಅವನು. ಹಂಗೆ ಅವನ್ನ ಮಲಗಿಸ್ಬಿಟ್ಟು ಅವನ ಮೇಲೆ ಬಿದ್ದು ಅವನ್ ರಕ್ತನ ಹಂಗೆ ಕುಡಿತಾವನೆ. ಈ ಕಡೆ ಎಂತಿಗೂ ಒಂಥರ ಆಗ್ತಾ
ಇದೆ. ಇವಾಗ ತೋರ್ಸಾರ್ ನೋಡಿ ಅದನ್ನ, ಆ ರಕ್ತ ಎದೆಯಲ್ಲಿ ಹಂಗೆ ಕುಡಿತಾ ಬಿದ್ದೈತೆ ಅದು. ಈ ಕಡೆ ಎಂತಿನ ತೋರಿಸ್ತವ್ರೆ, ಅವಳಿಗೇನೋ ಒಂಥರ ಮೈಗೂ ಹುಷಾರಿಲ್ದಂಗೆ ಐತೆ. ಎಲ್ಲ ಡಾಕ್ಟರ್ ಎಲ್ಲ ಬಂದು ಚೆಕ್ ಮಾಡ್ತಾವ್ರೆ, ಒಂಥರ ಒದ್ಲಾಡ್ತಾ ಬಿದ್ದಾವಳು ಅವಳು. ಬಟ್ ಏನ್ ರೋಗ ಅಂತ ಯಾರ ಕೈಯಲ್ಲೂ ಕಂಡಿಡಕ್ ಆಗ್ತಾ ಇಲ್ಲ ಅದನ್ನ. ಈ ಕಡೆ ಹಂಗೆ ನಮ್ಮ ಹೀರೋನ ತೋರಿಸಿದ್ರು, ಹಂಗೆ ಮಲಗವನೆ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಹಂಗೆ ಕಂಡ್ಬಿಡ್ತಾನೆ. ನೋಡಿದ್ರೆ ಸುತ್ತ ಜನರವ್ರೆ, ಇಲ್ಲಪ್ಪ ನಿನ್ಗೆ ಏನಾಯ್ತು, ನೀನು ಅಲ್ಲಿ ಊರ್ ಕೆರೆ ಹತ್ರ ಬಿದ್ದಿದ್ದೆ, ಅದಕ್ಕೆ ಎತ್ಕೊಂಡ್ಬಂದು ಹಾಕಿದ್ವಿ ಅಂತ ಕೇಳ್ತಾವ್ರೆ. ಹಂಗೆ ಒಂದು ಬೋಟಲ್ ತೋರಿಸ್ತಾರೆ. ಆ ಬೋಟಲ್ಲಿ ಒಂದು ಬಾಕ್ಸ್ ಹೋಗ್ತಾ ಇದೆ. ಆ ಬಾಕ್ಸ್ ಇಂದ ಒಂದು ವಾಯ್ಸ್ ಬರ್ತಾ ಇದೆ, ಲೇ ನಿನ್ನ ಹತ್ರ ಬರ್ತಾ ಇದೀನಿ ಕಣೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತೇಳಿ ಒಂದು ವಾಯ್ಸ್. ಈ ಕಡೆ ನಮ್ಮ ಹೀರೋನು, ಓಕೆ ನಾನು ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತೇಳಿ ಒಂದು ಕುದುರೆ ಗಾಡಿ ಕೊಡ್ತಾರೆ, ಅದನ್ನ ಎತ್ಕೊಂಡು ಹೋಯ್ತಾವನೆ. ಹಂಗೆ ಆ ಬೋಟಲ್ ತೋರಿಸಿದ್ರು, ಒಬ್ಬೊಬ್ರೆ ರೋಗ ಬಂದು ಹಂಗೆ ಬೀಳ್ತಾವ್ರೆ. ಈ ಕಡೆ ಒಂದು ಸೈಂಟಿಸ್ಟ್ ಬಂದವ್ರೆ, ಆಕ್ಚುಲಿ ಡಾಕ್ಟರ್ ಇವರು ಪ್ಲಸ್ ಸೈಂಟಿಸ್ಟ್ ಎರಡು. ನಮ್ಮ ಹೀರೋನಿಗೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಅಲ್ಲ ನಿನ್ಗೆ ಏನಾಯ್ತು, ಯಾವಾಗಿಂದ ಹಿಂಗೆ ಆಗ್ತಾ ಇದೀನಿ ನಿನಗೆ? ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ನ ಕಳ್ಕೊಂಡೆ ಸರ್, ಹಂಗೆ ದೊಡ್ಡೋಳು ಆಯ್ತಾ ನನಗೆ ಯಾರು ಇರ್ಲಿಲ್ಲ, ಅದಕ್ಕಾಗಿ ಒಂದಿನ ದೇವ್ರನ್ನ ಮುಗ್ದೆ, ಯಾರೋ ಒಂದು ಜಂತು ತರ ಬಂತು ನನ್ನ ಮುಂದೆ, ಅದೊಂದು ಆಣೆ ತಗೊಂಡು ಹೋಯ್ತು ಸರ್, ಅದ್ರ ಮೇಲೆ ನಾನು ನಾರ್ಮಲ್ ಆಗೇ ಇದ್ದೆ, ತಿರ್ಗಾ ಏನಾಯ್ತು ಗೊತ್ತಿಲ್ಲ ಸರ್, ಅವಾಗ ಗಾರ್ಡನ್ ಅಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರ್ತೀನಿ ಸರ್ ಅಂತ ಹೇಳ್ತಾವ್ರೆ. ಓಕೆ, ಆ ಡಾಕ್ಟರ್ಗೂ ಸಮಥಿಂಗ್ ರಾಂಗ್ ಏನೋ ಇದೆ ಇಲ್ಲಿ ಅಂತ ಅನ್ನಿಸ್ತು. ಈ ವಿಷಯನ ಆಚೆನೂ ಬಂದು ಹೇಳ್ತಾರೆ, ಹಿಂಗ ಹುಡುಗಿಗೆ ಪ್ರಾಬ್ಲಮ್ ಆಗಿದೆ, ನನಗೆ ಗೊತ್ತಿರಂಗ್ ದೇವಾನೇ ಹಿಡಿದಿರ್ಬೇಕು ಅವಳಿಗೆ ಅಂತ. ಆ ಕಡೆ ಅವನು, ಯೋ ಏನ್ ದೇವಾಗಿವಾನ್ ನಂಬ್ತೀರಾ ಸರ್ ನೀವು ಸೈಂಟಿಸ್ಟ್ ಕಾಲೆಲ್ಲ ಹೆಂಗ್ ಹೋಗ್ತದೆ ಟೆಕ್ನಾಲಜಿ, ಇದ್ರಲ್ಲಿ ಹೋಗಿ ದೇವಾಗಿವ ಅನ್ಕೊಂಡು ನೀವು ಅಂತೇಳಿ ನಮ್ ಡಾಕ್ಟರ್ನ ಒಂಥರ ಕೇವಲ ಮಾತಾಡ್ತಾರ ಅವರು. ಈ ಕಡೆ ಆ ಬೋಟ್ ನ ತೋರಿಸಿದ್ರು, ಬೋಟಲ್ಲಿ ಇರೋರೆಲ್ಲ ಸತ್ತೋದ್ರು. ಒಬ್ಬ ಮಾತ್ರ ಒಂದು ಕೊಡ್ಲಿ ತಗೊಂಡು ಬಾಕ್ಸ್ ನ ಹೊಡೆಯಂತ ಹೋಯ್ತಾನೆ. ನೋಡಿದ್ರೆ ಒಳಗಡೆ ಬೇರೆ ಯಾರೋ ಇದ್ದಾರೆ. ಇಲಿಗಳೆಲ್ಲ ಹಂಗೆ ರೋಡ್ ಬರ್ತಾ ಇದೆ. ಇಲ್ಲೊಬ್ಬ ಬೋಟಲ್ಲಿ ನಕ್ಕೊಂಡ್ ಬರ್ತಾವನೆ, ನಮ್ಮ ರಾಜ ಬಂದ್ರು ಕಣ ಊರಿಗೆ, ಇನ್ನೆಲ್ಲ ನೀವು ಸಾಯ್ಲೇಬೇಕು ಇವಾಗ ಅಂತ ಹೇಳ್ಕೊಂಡ್ ಬರ್ತಾವನೆ. ಅಲ್ಲಿ ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗ್ತಾ ಇದೆ. ಇವಾಗ ಇದು ಯಾರ ಮನೆ ಅಂದ್ರೆ, ಅದೇ ಇವನು ಕ್ಲೈಂಟ್ ನೋಡಕ್ ಹೋಗಿದ್ನಲ್ಲ, ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ಕೊಂಡಲ್ಲ, ಆ ಬಂಗ್ಲಾ ಇದು. ಆ ಬಂಗ್ಲಾಲಿ ಆ ವ್ಯಾಂಪರ್ ಬಂದು ಸೇರ್ಕೊಂತು. ಅವನು ಹೇಳ್ತಾನೆ, ಬೇಬಿ ಆದಷ್ಟು ಬೇಗ ನಿನ್ ಪಕ್ಕದಲ್ಲಿ ಬರ್ತೀನಿ ಕಣೆ ಅಂತ. ಅವನೊಬ್ಬ ಕೆಲಸ ಮಾಡೋ ಗುಮಾಸ್ತಾವ ಬಂದವನೆ, ದೇವ್ರೆ ನೀವ್ ಇರ್ಬೇಕಾದ್ರೆ ನನಗೇನ್ ಭಯ, ನೀವು ಅಂತೇಳಿ ಹುಡುಗಿನ ಹಿಂಗ್ ಹೋಗಿ ಎತ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾವನೆ. ಲೇ ಆ ಕೆಲಸ ನೋಡ್ಕೋತೀನಿ ನಾನು, ಓಕೆನಾ, ನನ್ ಮೇಲೆ ಲವ್ ಬರ್ಬೇಕು, ಅವಳಿಗೆ ಕೋಪ ಬರಬಾರ್ದು ಅಂತೇಳಿ ಈ ಕಡೆ ಇವರು ಹೇಳ್ತಾವ್ರೆ. ಆ ಇಲ್ಲಿ ಹಂಗೆ ಸಿಟಿ ಕಡೆ ಬರೋದನ್ನ ತೋರಿಸ್ತಾವ್ರೆ. ಈ ಕಡೆ ನಮ್ಮ ಹೀರೋನು ಅವಳನ್ನ ತಳ್ತಾವನೆ, ಹೋಗೆ ನೀನು, ಯಾರೇ ನೀನು, ಹೋಗಿ ಆಚೆ ಕಡೆ, ನನ್ನ ಹತ್ರ ಬರಬೇಡ, ನೀನ್ ಯಾರಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವನು ಅವನು ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಯಾರು ಆ ವ್ಯಾಂಪೇರು, ಅದಕ್ಕೋಸ್ಕರ ಇವನ್ ಕಂಟ್ರೋಲಲ್ಲೇ ಇಲ್ಲ ಇವಾಗ ಇವನು. ಈ ಕಡೆ ಪಾಪ ಎಲ್ಲಾರು ಯೋಚನೆ ಮಾಡ್ಕೊಂಡಿದ್ದಾರೆ. ಇದಕ್ಕಿದಂಗೆ ನಮ್ಮ ಹೀರೋ ಇನ್ನು ಯಾರ ಹತ್ರನೋ ಮಾತಾಡ್ತಾ ಇರೋದ, ಯಾರಪ್ಪ ಅಂದ್ರೆ ಆ ವ್ಯಾಂಪೇರ್ ಮನೆಗೆ ಬಂದ್ಬಿಟ್ಟೈತೆ. ನೀನು ಏನೇ ಮಾಡಿದ್ರು ನನ್ನ ಪ್ರೀತಿ ನಿನ್ ಸಿಗಲ್ಲ ಕಣೋ, ಇಲ್ಲಿಂದ ಹೊಂಟೋಗ್ಬಿಡು. ಏನೋ ಸಿಗಲ್ವಾ? ಅವತ್ತೇ ನಾನು ನಿನ್ನ ಹತ್ರ ಕೇಳಿದೆ ತಾನೆ, 4 ವರ್ಷದಿಂದ ನಾನು ಮಲ್ಕೊಂಡಿದ್ದೆ ಕಣೆ, ನಿನ್ನ ಕೂಗು ಗೆದ್ದು ಬಂದೆ, ಅವತ್ ನೀನು ಆಣೆ ಮಾಡ್ಬಿಟ್ಟು ಇವತ್ತು ಬೇಡ ಅಂತ ಇದ್ಯಾ, ನಾನು ಯಾವತ್ತಿಗೂ ನಿನ್ನ ಬಿಡಲ್ಲ ಅಂತ ಒಂಥರ ಕರರಾಗಿ ಹೇಳ್ತಾನ ಅವನು. ಆದಷ್ಟು ಬೇಗ ನೀನೇ ನನ್ನ ಹುಡ್ಕೊಂಡ್ ಬಂದ್ಬಿಡು, ಇಲ್ಲ ಅಂದ್ರೆ ನಿನಗೆ ಸಹಾಯ ಮಾಡೋರು, ನಿನ್ ಊರು, ನಿನ್ ಯಜಮಾನ ಯಾರು ಇರಲ್ಲ ಈ ಊರಲ್ಲಿ ಅಂತ ಹೇಳ್ಬಿಟ್ಟು ಹೊಂಟೈತಾನೆ. ನಮ್ಮ ಹೀರೋಯಿನ್ ಹಂಗೆ ತಿರುಗಿ ನೋಡ್ತಾಳೆ, ಇಲ್ಲಿಲ್ಲ ಬಂದ್ಬಿಟ್ಟು ಯಾರನ್ನೋ ಅಲ್ಲಿ ಕಚ್ತಾ ಬಿದ್ದೈತೆ. ಅವ್ನು ಹೇಳ್ದಂಗೆನೆ ಮಾರನೇ ದಿವಸ ಅವ್ರ ಫ್ರೆಂಡ್ ಎಂತಿ ಪಾಪ ಬೆಡ್ಡಲ್ಲಿ ಬಿದ್ದವಳೆ. ಅವಾಗ ಸ್ವಲ್ಪ ಅವನಿಗೆ ಗೊತ್ತಾಗುತ್ತೆ, ಸರಿ ಈ ಕಡೆ ನಮ್ಮ ಸೈಂಟಿಸ್ಟ್ ಡಾಕ್ಟರ್ನು ಯೋಚನೆ ಮಾಡ್ತಾವ್ರೆ ಅದನ್ನ ಹೆಂಗಪ್ಪ ಸಾಯಿಸೋದು ಅಂತ. ಅವಾಗ ಅವ್ರಿಗೊಂದು ಐಡಿಯಾ ಬರ್ತದೆ, ಅದೇ ಗುರು ಈ ವ್ಯಾಂಪರ್ಗೆಲ್ಲ ಬಿಸಿಲು ಅಂದ್ರೇನೆ ಆಗಲ್ವಂತಲ್ಲ, ಆಗಲ್ಲ ಕರೆಕ್ಟ್. ಅದಕ್ಕಾಗಿ ಬಂದು ನಮ್ಮ ಹೀರೋಯಿನ್ ಹತ್ರ ಕೇಳ್ತಾರೆ, ಈ ತರ ಅದು ನಿನ್ನಿಂದಾನೇ ಆಗ್ಬೇಕಮ್ಮ, ನಿನ್ ಜೊತೆಲಿ ಮಲ್ಕೊಂಡ್ರೇನೆ ಅವ್ನ ಆಸೆ ತೀರೋದು, ಹಂಗೆ ನೀನ್ ಹಿಡ್ಕೊಂಡ್ಬಿಟ್ರೆ ಆ ಬಿಸಿಲಲ್ಲಿ ಅವನು ಕರ್ರಗ್ ಹೋಗ್ಬಿಡ್ತಾನೆ, ನಿನ್ ಕೈಲಿ ಇರೋದು ಅಂತೇಳಿ ಎಲ್ಲಾರು ನಮ್ಮ ಹೀರೋಯಿನ್ ಕಡೆ ತಿರುಗಿದ್ರು. ಬಟ್ ನಮ್ಮ ಹೀರೋ ಮಾತ್ರ ಬೇಡ, ನಿನ್ ಬಿಟ್ಟು ಎಲ್ಲೂ ಹೋಗ್ಬೇಡ, ಅದು ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾನು ಯಾವತ್ತೂ ನಿನ್ ಜೊತೆ ಇರ್ತೀನಿ ಅಂತ ಎಂತಿ ಹತ್ರ ಹೇಳ್ತಾವನೆ. ಅವಳು ಮುಖ ಎಲ್ಲ ಒಂಥರ ಮಾಡ್ತಾವಳೆ, ಬೇಡ ಕಣೋ, ನಿನ್ನ ಜೊತೆ ಇದ್ರೆ ನಾನೇ ನಿನ್ನ ಸಾಯಿಸ್ಬಿಡಂಗಿದ್ದೀನಿ, ನಾನು ಈ ಕೆಲಸ ಮಾಡ್ಲೇಬೇಕು ಅಂತೇಳಿ ಮಾರನೇ ದಿನ ಆ ವ್ಯಾಂಪೈರ್ ನಮ್ಮ ಮನೆಗೆ ಬರಕ್ ಹೇಳಿದಾಳೆ. ಹೀರೋಯಿನ್ ಬರಕ್ ಹೇಳಿರೋದು ಯಾರಿಗೂ ಗೊತ್ತಿಲ್ಲ, ಇವರೆಲ್ಲ ಅದನ್ನ ಸುಟ್ಟಾಕ್ಬಿಡೋಣ, ಶೂಟ್ ಮಾಡ್ಬಿಡೋಣ ಅಂತೇಳಿ ಎಲ್ಲರೂ ಆ ಕೋಟೆಗೆ ಹೋಗವ್ರೆ. ನಮ್ಮ ಹೀರೋಗೂ ಗೊತ್ತಿಲ್ಲ ಅವಳನ್ನ ಬರಕ್ ಹೇಳಿದಾಳೆ ಅವಳು ವ್ಯಾಂಪೈರ್ ನ ಮನೆಗೆ ಅಂತ. ಸರಿ ಅಂತೇಳಿ ಆ ವ್ಯಾಂಪೈರ್ ಸೀದಾ ಮನೆಗೆ ಬಂತು. ಓ ನನ್ನ ಚೆಲುವೆ, ನೀನನ್ನ ಕೊಡಲ್ಲ ಅನ್ಕೊಂಡೆ, ನನ್ನ ಆಸೆ ತೀರ್ಸಕ್ಕೆ ರೆಡಿ ಆಗಿದ್ಯಾ, ಸರಿ ಬಾ ಅಂತೇಳಿ ಇಬ್ರು ಹಂಗೆ ಬೆಡ್ಡಲ್ಲಿ ಮಲಗವ್ರೆ. ಹಂಗೆ ಬೆಳಗ್ಗೆ ಆಯ್ತು, ಸೂರ್ಯನು ಹುಟ್ಟದ, ಅವಳಂಗೆ ಮಲ್ಕೊಂಡಿದ್ದಾಳೆ. ಇವನು ಎದೊಳ್ತಾನೆ, ಓ ನಾತ್ರನೇ ವರ ತಗೊಂಡು ನನ್ನೇ ಸಾಯಿಸಕ್ ನೀನ್ ಪ್ಲಾನ್ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಅವಳ ಹಂಗೆ ರಕ್ತನ ಕುಡಿತಾನ ಅವನು. ಆ ಬಿಸಿಲು ಬಟ್ ಹುಡುಗಿ ಮೇಲಿರೋ ಮೋಹ ಅವನಿಗೆ ಬಿಡ್ತಾ ಇಲ್ಲ. ನಮ್ಮ ಹೀರೋಯಿನ್ ಹಂಗೆ ತಪ್ಕೊಂತಾಳೆ, ಬಾ 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 ಅಂತ. ಅವನು ಓಕೆ ನನ್ನ ಲವರ್ ತಾನೇ ಕರಿತಾಳೆ ಅನ್ಬಿಟ್ಟು ಪ್ರಾಣನು ಬಿಟ್ಬಿಡ್ತಾನ ಹಂಗೆ ಅವಳು ಮಡಿಲಲ್ಲೇ. ಅವನು ಹಂಗೆ ಸುಟ್ಟು ಅವನು ಬೂದಿ ಆಗೋದ. ಪಾಪ ನಮ್ಮ ಹೀರೋಯಿನು ಸತ್ತೋಗ್ಬಿಟ್ಲು. ಅಲ್ಲಿಗೆ ಯಜಮಾನ್ರು ಬಂದ್ರು, ಎಂತ ಕೆಲಸ ಮಾಡ್ದಮ್ಮ ನೀನು ಅಂತೇಳಿ ಪಾಪ ಕಣ್ಣಲ್ಲಿ ಗೊಳೋ ಅಂತ ಕಣ್ಣೀರ್ ಹಾಕೊಂತಾನೆ. ಆ ಕಡೆ ಎಲ್ಲರೂ ಬಂದು ನೆಂತಿ ಮಾಡಿದ ಒಂಥರ ತ್ಯಾಗ ಕಣೋ, ಈ ಊರ್ನೇ ಕಾಪಾಡಿದಾಳೆ ಅವಳು, ಒಂಥರ ನಿನಗೆ ನಮಗೆ ಈ ಊರ್ಗೆನೆ ದೇವ್ರಿದ್ದಂಗೆ ಅಂತೇಳಿ ಆ ಮೂವಿನ ಹಂಗೆ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ, ನೆಕ್ಸ್ಟ್ ಒಂದು ಇದೇ ತರ ಚೆನ್ನಾಗಿರೋ ಮೂವಿ ಬಂದ್ರೆ ಹಾಕೋಣ. ಬಾಯ್.